ಜಗತ್ತಿನ ನಾಳೆನೆ ಮುಳು ಹೋಗ್ತೀನಿ ಅಂತ ಅನ್ನೋ ಹಂಗ ಬಂಗಾರ ರೇಟ್ ಜಾಸ್ತಿ ಆಲತ್ತದ. ಸ್ವಲ್ಪ ಟೈಮ್ ಮೊದಲ ಅಂದ್ರೆ 2020ದಾಗ 50,000 ರೂಪಾಯಿ ಒಂದ್ ತೊಲಿ ಇತ್ತು. ಮತ್ತದ ಈಗ 2025ಕ್ಕ 1,33,000 ರೂಪಾಯಿ ಒಂದ್ ತೊಲಿ ಆಗ್ಯದ. ಇಂಡಿಯಾದ ಸ್ವಲ್ಪ ಮಂದಿ ಏನ್ ಅನ್ಕೊಳತ್ತಾರಪ್ಪ ಅಂತಂದ್ರ ಈಗ ಮದ್ವಿ ಸೀಸನ್ ಬಂದದಲ್ಲ, ಅದ್ರ ಸಲುವಾಗಿ ಮಂದಿ ಜಾಸ್ತಿ ಬಂಗಾರ ಖರೀದಿ ಮಾಡ್ಲತ್ತಾರನು, ಅದ್ರ ಸಲುವಾಗಿ ಬಂಗಾರ ರೇಟ್ ಜಾಸ್ತಿ ಆಲತ್ತದ ಅನ್ಕೊಂಡಿರ್ತಾರ. ಆದ್ರ ಹಂಗ ಆಗಿರ್ಲದು. ಹೆಂಗಪ್ಪ ಅಂತಂದ್ರ ಗ್ಲೋಬಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗ್ತದ. ಅಂದ್ರ ಜಗತ್ತದಾಗ ಏನ್ ನಡ್ಲತ್ತದ ಅದ್ರ ಮ್ಯಾಗ ಬಂಗಾರ ರೇಟ್ ಡಿಪೆಂಡ್ ಆಗ್ತದ. ಬಂಗಾರ ರೇಟ್ ಜಾಸ್ತಿ ಆಗ್ಲತ್ತಂತ ಅನ್ನಕ್ ಒಂದ್ ಆಕ್ಚುಯಲ್ ರೀಸನ್ ಏನದ ಮತ್ ನಾ ಹೇಳ್ತೀನಿ ಕೇಳ್ರಿ. ಸ್ವಲ್ಪ ಟೈಮ್ ಮೊದಲ ರಷ್ಯಾ ಯುಕ್ರೇನ್ ವಾರ್ ನಡೆದಿತ್ತು. ಆ ಟೈಮ್ ನಾಗ ಅಮೆರಿಕ ಸಿಟ್ ಮಾಡ್ಕೊಂಡು ಏನ್ ಮಾಡ್ತಪ್ಪ ಅಂತಂದ್ರ ರಷ್ಯಾ ಇನ್ ಮುಂದೆ ಡಾಲರ್ ಯೂಸ್ ಮಾಡೋ ಹಂಗಿಲ್ಲ ಅಂತ ಸ್ಯಾಂಕ್ಷನ್ ಹಾಕುತ್ತೆ. ರಷ್ಯಾ ಬಲ್ಲಿದ್ದೆಲ್ಲ ಡಾಲರ್ ಅಸೆಟ್ಸ್ ಗಳೆಲ್ಲ ಫ್ರೀಸ್ ಅದು. ನೋಡ್ರಿ ಯಾಕಪ್ಪ ಅಂತಂದ್ರ ಈಗ ವರ್ಲ್ಡ್ ದಾಗ ಎಲ್ಲಾ ಕಡೆಗೆ ಡಾಲರ್ ಇತ್ತ ಟ್ರೇಡ್ ಆಗ್ತದೆ. ಅದ್ರಲಿಂತ ರಷ್ಯಾ ಮತ್ತ ಎಲ್ಲಾ ಬಾಕಿ ಕಂಟ್ರಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಡಾಲರ್ ಅಲ್ಲೇ ತಮ್ಮ ಅಸೆಟ್ ಗಳು ಇಟ್ಕೊಂಡಿರ್ತಾವ. ಯಾವಾಗ ಅಮೆರಿಕ ರಷ್ಯಾ ಮೇಲೆ ಸ್ಯಾಂಕ್ಷನ್ ಹಾಕುತ್ತು ಅವಾಗ ಎಲ್ಲಾ ದೇಶಗಳು ಎಚ್ಚೆತ್ತುಕೊಳ್ತಾವ. ಮುಂದೊಂದಿನ ಅಮೆರಿಕ ನಮ್ಮ ಮೇಲೂ ಸ್ಯಾಂಕ್ಷನ್ ಹಾಕ್ಬಹುದು ಅನ್ಕೊಂಡು ಎಲ್ಲಾ ದೇಶ ಏನ್ ಮಾಡ್ಲತ್ತವಪ್ಪ ಅಂತಂದ್ರ ಗೋಲ್ಡ್ ಖರೀದಿ ಮಾಡ್ಲತ್ತು. ಮುಂದೊಂದಿನ ಅಮೆರಿಕ ಏನಾದ್ರು ಸ್ಯಾಂಕ್ಷನ್ ಹಾಕಿದ್ರು ಬಿ ಗೋಲ್ಡ್ ಇತ್ತ ಟ್ರೇಡ್ ಮಾಡಬಹುದು ಅಂತೇಳಿ ಅನ್ಕೊಂಡು ಎಲ್ಲಾ ದೇಶಗಳು ಗೋಲ್ಡ್ ಅನ್ನ ಖರೀದಿ ಮಾಡ್ಲತ್ತು. ಅದ್ರ ಸಲುವಾಗಿ ಗೋಲ್ಡ್ ರೇಟ್ ಜಾಸ್ತಿ ಆಲತ್ತದ.